ಇವರು ಮನೆ ಕಾರ್ಯಕ್ರಮ ಸರ್, ಮಲ್ಲಿಕಾರ್ಜುನ್ ಅವ್ರಿಗೆ ಮನೆ ಕಾರ್ಯಕ್ರಮ ಅದು. ಸಮರ್ಥ ಅವ್ರ ಮಗ ಮನೆ ಕಾರ್ಯಕ್ರಮ ಅದು. ಸಂಪ್ರದಾಯ ಎಂಬಂತೆ ಒಬ್ರು ಸತ್ರೆ ಅವ್ರ ಮಕ್ಕಳಿಗೆ ಕೊಡೋದು ಸಂಪ್ರದಾಯ, ಅದು ಪರಿವಾರವಾದ, ಅದು ಸಂಪ್ರದಾಯ. ಹೌದು, ಮನೆ ಕಾರ್ಯಕ್ರಮ ಅದು. ಹಾಗಾದ್ರೆ ಒಂದು ನಿಮಿಷ ಮೇಡಮ್, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂದು 20-25 ವರ್ಷಗಳಿಂದ ಅಲ್ಲಿ ಲೋಕಸಭೆಯಲ್ಲಿ ನಾವು ಗೆದ್ದಿರಲಿಲ್ಲ. ಅವತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರು MP ಸೀಟ್ ಕೊಡಿ ಅಂತ ಕೇಳಿರ್ಲಿಲ್ಲ. ಬಲವಂತ ಮಾಡಿ ಪಕ್ಷವೇ ಅವ್ರಿಗೆ ಹೇಳಿ ನಿಮ್ಮನ್ನೆಲ್ಲ ನಿಲ್ಬೇಕು ಅಂತ ನಿಲ್ಸಿರೋದು ಮೇಡಮ್. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 2023ರಲ್ಲಿ ಬೇರೆ ಯಾವ ಸಮುದಾಯ ಕಾಂಗ್ರೆಸ್ ಕೈ ಹಿಡಿತೋ ಇಲ್ವೋ ಗೊತ್ತಿಲ್ಲ, 90% ಆಫ್ ಮುಸಲ್ಮಾನ್ಸ್ ಕಾಂಗ್ರೆಸ್ ಪಕ್ಷದ ಕೈ ಕಂಪ್ಯಾರಿಟಿವ್ಲಿ ಬೇರೆ ಸಮುದಾಯಗಳು. ಅಂತಹ 90% ಸಮುದಾಯ ನಿಮ್ಮ ಜೊತೆ ಇರುವಾಗ ಜಬ್ಬರ್ ಖಾನ್ ಬರಲಿಲ್ಲ ಅಂತ, ನಸೀರ್ ಅವ್ರು ಏನೂ ಮಾಡಲಿಲ್ಲ ಅಂತ, ಜಮೀರ್ ಅಹಮದ್ ಖಾನ್ ಏನೋ ಮಾಡಿದ್ದಾರೆ ಅಂತ ಯಾಕೆ ಡ್ರಾಮಾ? ನಸೀರ್ ಅವ್ರು ಮಾಡಲಿಲ್ಲ ಅಂತ ಹೇಳಿಲ್ಲ. ಅವರು ಬಾಗಲಕೋಟೆಯಲ್ಲಿ ಅವರಲ್ಲಿ ಇದ್ದಿದ್ದು ಎಲ್ರಿಗೂ ಗೊತ್ತಿದೆ. ಬಾಗಲಕೋಟೆಯಲ್ಲಿ ಅವ್ರು ಕೆಲಸ ಮಾಡಿದ್ದು ಎಲ್ರಿಗೂ ಗೊತ್ತಿದೆ. ಜಬ್ಬಾರ್ ಖಾನ್ ಅವ್ರ ವಿಷಯ ಬಂದಾಗ ನಾನು ಹೇಳೋದು, ಬೇರೆ ಟೈಮಲ್ಲೆಲ್ಲ ನೀವು ಎಲ್ಲದಕ್ಕೂ ಕ್ಲೈಮ್ ಮಾಡ್ತೀರಿ. ನೀವು ರಾಜ್ಯಾಧ್ಯಕ್ಷರು ಅಲ್ಲದೆ ಇದ್ದಿದ್ರೆ ನೀವು ಇದನ್ನು ಕ್ಲೈಮ್ ಮಾಡಿ, ಏನಪ್ಪ ನೀನು ಅವ್ರ ಮನೆಗೆ ಹೋಗಿದ್ಯಾ, ನಮ್ಮ ಮನೆಗೆ ಬಂದಿಲ್ಲ ಅಂತ. ಒಬ್ಬ ರಾಜ್ಯದ ಅಲ್ಪಸಂಖ್ಯಾತ ಅಧ್ಯಕ್ಷರಾಗಿ ನಿಮಗೆ ಜವಾಬ್ದಾರಿ ಜಾಸ್ತಿ. ನೀವು ನಮ್ಮಂತವ್ರನ್ನೆಲ್ಲ ಕರೆದ್ಬಿಟ್ಟು ನಮಗೆ ಜವಾಬ್ದಾರಿ ಹಂಚಬೇಕು. ಕಾಂಗ್ರೆಸ್ ಪಕ್ಷದಲ್ಲೇ ಮಾತ್ರ ಜಬ್ಬಾರ್ ಅವರು ಒಂದು ಮಾತು ಹೇಳಿದ್ರು, ಏನು ಅಂತಂದ್ರೆ ರಾಹುಲ್ ಗಾಂಧಿ, ಹೂ ಇಸ್ ರಾಹುಲ್ ಗಾಂಧಿ ಅಂತ ಕೇಳಿದಂತಹ ಸದ್ಗುರು ಕಾರ್ಯಕ್ರಮಕ್ಕೆ ಹೋಗಿ DK ಶಿವಕುಮಾರ್ ಅವರು ಕೂತಾಗ ದೊಡ್ಡ ಅಲೆ ಸೃಷ್ಟಿಯಾಯಿತು. ಅಮಿತ್ ಶಾ ಅವ್ರ ಪಕ್ಕ ಕುತ್ಕೊಂಡು ಹೂ ಇಸ್ ರಾಹುಲ್ ಗಾಂಧಿ ಇವ್ರ ಅಸೆಟ್ಟು ಅವರೇ, ಅವರ ನಾಯಕನೂ ಅವರೇ. ಆಗ DK ಶಿವಕುಮಾರ್ ಅವ್ರ ಮೇಲೆ ಏನು ಕ್ರಮ ಆಗಲಿಲ್ಲ. ವಿಧಾನಸಭೆಯಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿದಂಥ DK ಶಿವಕುಮಾರ್ ಅವ್ರ ಮೇಲೆ ಏನು ಕ್ರಮ ಆಗಲಿಲ್ಲ. ಆದರೆ ನಾವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವ ಹಾಗೆ ನಮ್ಮ ಮೇಲೆ ಕ್ರಮ ಆಗುತ್ತಂದ್ರೆ ವಾಟ್ ಟೈಪ್ ಆಫ್ ಪಾಲಿಟಿಕ್ಸ್ ಅಂತ ಕೇಳ್ತಾ ಇದ್ದಾರೆ. ಅದು ಫೇರ್ ಅಂತ ಅನ್ಸೋದಿಲ್ವಾ ಸರ್? ಅಲ್ಲ, ಕೇಳಿದಾರೆ ಅವರು. ಎಸ್, ನಮ್ಮ ಅಧ್ಯಕ್ಷರು ಹೇಳಿರೋದು. ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ನಾನು ಕೂಡ ಹೋಗಿದ್ದಪ್ಪ ಶಾಖೆಗೆ, ಇದು ನಾನು ಕಲ್ತಿದ್ದೀನಿ ಅಂತ ಹೇಳಿದ್ದು. ಅಲ್ಲ, ಚಿಕ್ಕ ವಯಸ್ಸಲ್ಲಿ ನಾವು ನೋಡಿದೀವಪ್ಪ ಅಂತ ಅವ್ರು ಹೇಳಿರೋದು. ಅದನ್ನ ಹಾಡಿದ ತಕ್ಷಣ ಅದನ್ನ ಅಪರಾಧ ಅಲ್ವಲ್ಲ? ಹೂ ಇಸ್ ರಾಹುಲ್ ಗಾಂಧಿ ಅಂತ ಅಂದಿದ್ದವ್ರ ಜೊತೆ ಕುತ್ಕೊಂಡಿರೋದು ಅಪರಾಧ ಅಂತ ವೇಣುಗೋಪಾಲ್ ಅವರೇ ಹೇಳಿದ್ರು. ನೆನಪಿದೆ ನಿಮ್ಗೆ? ಹೇಳಿ ಮೇಡಮ್. ಬೇಡ ಬಿಡಿ, ನಾನು ಮುಂದಕ್ಕೆ ಹೋಗ್ತೀನಿ. ಮೊದಲನೇದಾಗಿ ಈಗ ಶಿಸ್ತು ಕ್ರಮಗೊಂಡಿರುವಂತ ವಿಚಾರಕ್ಕೆ ಬಂದಾಗ, ದಾವಣಗೆರೆಯಲ್ಲಿ ಏನು ಸಮರ್ಥಿಗೆ ಕಾಂಗ್ರೆಸ್ ಅವರು ಟಿಕೆಟ್ ಕೊಟ್ರಲ್ಲ, ಅದಕ್ಕೂ ಮುಂಚಿತವಾಗಿ ಅವನು ಅವರ ತಾಯಿ ಜೊತೆ ಹೋಗಿ ನಾಮಿನೇಷನ್ ಕೊಟ್ಟಿದ್ದ. ಕಾಂಗ್ರೆಸ್ ಪಕ್ಷ ಏನು ಟಿಕೆಟ್ ಕೊಟ್ಟಿರಲಿಲ್ಲ. ಮೊದಲನೇದಾಗಿ ನೀವು ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕು ಅಂದರೆ ಸಮರ್ಥ ಮೇಲೆ ತಗೋಬೇಕಿತ್ತು ಮೊದಲನೇದಾಗಿ. ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಕರ್ನಾಟಕ ರಾಜ್ಯದ ಇಡೀ ದೇಶದ ಮುಸಲ್ಮಾನರು, ಕ್ರೈಸ್ತರು, ನಾವು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಗುಲಾಮರಾಗಿರ್ತೀವಿ, ಅಲ್ಲಿಯ ಬಲಿಷ್ಠರಾದಂಥ ಏನು ದಬ್ಬಾಳಿಕೆ ಮಾಡುವಂಥ ಜನರ ಕಟ್ಟಾಳಾಗಿ ನಾವು ಯಾಕೆ ಇದ್ದೀವಿ ಅನ್ನೋದು ಇಲ್ಲಿಯ ಮುಸಲ್ಮಾನರು ಹಾಗೂ ಕ್ರೈಸ್ತರು ನಾವು ನಿಮ್ ಟರ್ಮ್ ಬಂದಾಗ ನೀವು ಮಾತಾಡುವಾಗ ಅವ್ರು ಸುಮ್ಮನೆ ಇದ್ರು, ಒಂದ್ ರೌಂಡ್ ಅವ್ರವ್ರ ಅಭಿಪ್ರಾಯ ಆಗ್ಲಿ. ಸೊ ಮೊದಲನೇದಾಗಿ ನಾನು ಹೇಳೋದು ಅಂತ ಹೇಳಿದ್ರೆ, ಇಡೀ ಸಮುದಾಯ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರ ಸಂಖ್ಯೆ ದಲಿತರ ಸಂಖ್ಯೆ ನಂತರ ಬರುವಂಥ ಎರಡನೇ ಸಮರ್ಥವಾದಂಥ ಸಂಖ್ಯೆ ಯಾರ್ದು ಅಂತಂದ್ರೆ ಮುಸಲ್ಮಾನರು. ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಕರ್ನಾಟಕ ಸ್ಟೇಟ್. ಸೊ ದಾವಣಗೆರೆಯಲ್ಲಿ 80,000 ಮುಸಲ್ಮಾನರು ಓಟ್ ಇರುವಂಥದ್ದು. ಅವರು ಜನಾಂಗ ಟಿಕೆಟ್ ಕೇಳೋದ್ರಲ್ಲಿ ಏನು ತಪ್ಪೇನಿರಲಿಲ್ಲ. ಆದರೆ ಶಿಸ್ತು ಕ್ರಮ ತಗೊಳ್ಬೇಕಾದ್ರೆ ಒಂದು ಶೋಕಾಸ್ ನೋಟಿಸ್ ಕೊಡಬೇಕು. ನೀವೇನೇನು ತಪ್ಪು ಮಾಡಿದ್ರಿ ಅಂತ ಲಿಸ್ಟ್ ಮಾಡಿ ಅವ್ರಿಗೆ ಒಂದು ಶಿಸ್ತು ಸಮಿತಿ ಅಂತ ಇರುತ್ತೆ, ಕರೆದು ಒಂದು ವಿಚಾರಣೆ ಅಂತ ಮಾಡಬೇಕಿತ್ತು. ಹಾಗೆ ಮಾಡೋದಾದರೆ ನೀವು ಮೊದಲು ಟಿಕೆಟ್ ಅನೌನ್ಸ್ ಮಾಡೋದು ಮುಂಚೆ ಸಮರ್ಥ ಏನಕ್ಕೆ ಟಿಕೆಟ್ ಹೋಗಿ ನಿಮ್ಮ ತಾಯಿ ಜೊತೆ ನಾಮಿನೇಷನ್ ಕೊಟ್ರಿ ಅಂತ ಅವ್ರನ್ನ ಉಚ್ಚಾಟನೆ ಮಾಡಬೇಕಿತ್ತು. ಇದು ನಾನು ಹೇಳ್ತಾ ಇರೋದು. ಸೊ ನಾವು ಆ ಗುಲಾಮ್ಗಿರಿಯ ಆ ಒಂದು ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕು ಅಂತ ನಾನು ಹೇಳ್ತೀನಿ ಮೇಡಮ್. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಗುಲಾಮ್ಗಿರಿ ಅಂತಂದ್ರೆ ಸರ್, ಯಾರಿಗೆ ಗುಲಾಮಗಿರಿ ಸರ್? ಅಧಿಕಾರಶಾಹಿಗಳು ಅಥವಾ ಜಮೀನ್ದಾರಿ ಪದ್ಧತಿ ಅಥವಾ ಜಾತಿಯ ಬಲದ ಮೇಲೆ ನಾನೇ ಅಂತ ಮೆರೆಯೋರ್ಗ ಅಥವಾ ಕಾಂಗ್ರೆಸ್ ಪಾರ್ಟಿ? ಏನು ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ದೇರ್ ಇಸ್ ನೋ ಆಲ್ಟರ್ನೇಟಿವ್.
ಒಂದು ಏನು ಅಂತ ಹೇಳಿದ್ರೆ ಬಿಜೆಪಿ ಅವ್ರು ಬಂದ್ರೆ ನಮ್ಮನ್ನೆಲ್ಲ ಪಾಕಿಸ್ತಾನ ಯಾಕೆ ಸರ್ ಕಳಿಸ್ಬಿಡ್ತಾರೆ. ಯಾಕೆ ಆ ಒಂದು ಏನು ಆಲ್ಟರ್ನೇಟಿವ್ ಇಲ್ಲ ಅನ್ನುವಂತ ಭಾವನೆ ಮುಸಲ್ಮಾನರಿಗೆ ಬರೋದಕ್ಕೆ ಕಾರಣ ಏನು? ಬಿಕಾಸ್ ಕರ್ನಾಟಕಕ್ಕೆ ತೆಗೆದುಕೊಂಡ್ರೆ ಬಿಜೆಪಿ ತುಂಬಾ ಸಮರ್ಥವಾಗಿದೆ, JDS ಸಮರ್ಥವಾಗಿದೆ. ಬಟ್ JDS ಮತ್ತು ಬಿಜೆಪಿಯನ್ನ ಯಾಕೆ ಮುಸಲ್ಮಾನ ಅಥವಾ ಅಲ್ಪಸಂಖ್ಯಾತ ಸಮುದಾಯ ಅಷ್ಟು ನಂಬುತ್ತಾ ಇಲ್ಲ? ಅದೇ ಹೇಳ್ತಿರೋದು ಮೇಡಮ್, ಇದು ತಲಾಂತರದಿಂದ ಏನು ಹೇಳ್ಕೊಂಡು ಬಂದಿದೆ ಅಂತ ಅವ್ರು ಬಂದರೆ BJP ಗೌರ್ಮೆಂಟು ಬಂದರೆ ಆಳ್ವಿಕೆಗೆ ನಮ್ಮನ್ನು ದೇಶದಿಂದ ಹೊರಗಡೆ ಹಾಕ್ತಾರೆ ಅನ್ನೋದು ಒಂದು ಗುಮಾನ ಕೂರಿಸ್ತಾರೆ. ಆದರೆ ಈ 11 ಚುನಾವಣೆಯಲ್ಲಿ ಎಷ್ಟು ಜನ ಕ್ರೈಸ್ತರಿಗೆ ಎಷ್ಟು ಜನ ಮುಸಲ್ಮಾನರಿಗೆ ನಿಮ್ಮ ಪಾರ್ಟಿ ಟಿಕೆಟ್ ಕೊಟ್ಟಿದೆ ಹೇಳಿ ಸರ್? ಎಲ್ಲಿ ಕರ್ನಾಟಕದಲ್ಲ ಮೇಡಮ್? ನೋಡಿ, ನಮ್ಮ 2005-6ರಲ್ಲಿ ನಾನು ಕೇಳ್ತಿರೋದು 2023ರಲ್ಲಿ ಅದೇ ಮೇಡಮ್, ಎಷ್ಟು ಜನ ಬಿಜೆಪಿಯಲ್ಲಿ ಅದಕ್ಕೊಂದು ಕಾರಣ ಇದೆ ಮೇಡಮ್. ಈಗ ಮುಸಲ್ಮಾನರಿಗೆ ನೋಡಿ, ಟಿಕೆಟ್ ಕೊಟ್ಟಿದ್ದಾರೆ ಹೇಳಿ. ಅವತ್ತು ಬ್ಯಾಂಗ್ಳೂರ್ ಸೆಂಟ್ರಲ್ ಅಂತ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಇರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಸಾಂಗ್ಲಿಯಾನೆ ಅನ್ನುವಂಥ IPS ಅಧಿಕಾರಿ, ವರಿಷ್ಠ IPS ಅಧಿಕಾರಿಯನ್ನ ಇದು ಕೇಳ್ತಾ ಇದೀನಿ ಮೇಡಮ್. ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದೀನಲ್ಲ, ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದೀನಿ ಮೇಡಮ್. ಒಂದು ನಿಮಿಷ ಕೇಳಿ. ನೋಡಿ, ಸಾಂಗ್ಲಾನಿ ಅಂತ ಒಂದು IPS ಆಫೀಸರ್ನ ಕರೆದು ಅವ್ರಿಗೇನು ಎಲೆಕ್ಷನ್ ನಿಂತ್ಕೊಳ್ಳುವಂತ ಏನು ತೇವಲೇನಿರಲಿಲ್ಲ, ಬಟ್ ಕರೆದು ಒಬ್ಬ ಕ್ರೈಸ್ತರು ಅಂತ ಹೇಳಿ ಅವರಿಗೆ ಟಿಕೆಟ್ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಇಡೀ ಸಂಘಟನೆ ಅಂತ ಹೇಳಿ ಅಂತ ಹೇಳ್ಬೇಡಿ. ಹೌದು, ಸಾಂಗ್ಲಿಯಾನ ಕ್ರೈಸ್ತರೇ, ತನ್ನ ಸ್ವಂತ ಸಾಮರ್ಥ್ಯದಿಂದ ಮತ್ತು ಶಕ್ತಿಯಿಂದ ಸಾಂಗ್ಲಿಯಾನ ಕ್ರೈಸ್ತರೇ, ಅವರೊಬ್ಬರು ವರಿಷ್ಠ IPS ಅಧಿಕಾರಿ. ಅವರನ್ನ ಗುರುತಿಸಿದ್ದು ಬೇರೆ ಯಾವ ಪಕ್ಷವೂ ಅಲ್ಲ, ಅದು ಭಾರತೀಯ ಜನತಾ ಪಾರ್ಟಿ ಗುರುತಿಸಿ ಅವರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಲಿಸಿದ್ದು ಆಯ್ತು. ಇಡೀ ಪ್ರಪಂಚದಲ್ಲಿ ನಂತರ ನೀವು ಬೆರಳಿಕೆ ಎಷ್ಟು ಹೇಳ್ತಾ ಇದ್ದೀರಿ ಸಾಂಗ್ಲಿಯಾನ ಅವರು ಇವರು ಅಂತ. ಮೇಡಮ್, ನಾನು ಹೇಳ್ತಾ ಇದ್ದೀನಲ್ಲ, 24 constituencies in Karnataka, not even single seat for Muslims, and you are telling Gulamgiri ಅಂತ. ಇಡೀ ದೇಶಾದ್ಯಂತ ನೀವು ನೋಡಿದ್ರೆ there are 5 states or 6 states where Christians are in a majority. ನಾನು ಹೇಳ್ತಾ ಇದ್ದೀನಿ ಮೇಡಮ್, ಎಕ್ಸ್ಪ್ಲನೇಷನ್ ಅಂತ ಕೇಳಿ. ಯಾವತ್ತು ಸಾಂಗ್ಲಿಯಾನ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದ ನಂತರವೂ ಕೂಡ ನಾನು 2023ರಲ್ಲಿ ನನ್ನ ಎಕ್ಸ್ಪ್ಲನೇಷನ್ ಕೇಳಿ ಮೇಡಮ್. ಆ ಒಂದು ನಂಬಿಕೆ ಬರಬೇಕಲ್ವ, ನಾವು ಎಷ್ಟು ಪರ್ಸೆಂಟೇಜ್ ವೋಟ್ ಆಗ್ತಾ ಇದೀವಿ ನಾವು ಮುಸಲ್ಮಾನರು. ಕೇಳಿದ ಪ್ರಶ್ನೆ ತುಂಬಾ ಡೈರೆಕ್ಟ್ ಇದೆ. ಮೈ ಕ್ವೆಶ್ಚನ್ ಇಸ್ 2023ರಲ್ಲಿ ಎಷ್ಟು ಜನ ಕ್ರೈಸ್ತರಿಗೆ ಎಷ್ಟು ಜನ ಮುಸಲ್ಮಾನರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ? ಅದಕ್ಕೆ ಹೇಳ್ತಿರೋದು, ಮುಸಲ್ಮಾನರು ಎಷ್ಟು ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಆಗ್ತಾ ಇದ್ದಾರೆ, ಕ್ರೈಸ್ತರು ಎಷ್ಟು ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಆಗ್ತಾ ಇದ್ದಾರೆ. ಆ ಒಂದು ಅದೇ ಆ ವಿಚಾರಕ್ಕೆ ನಾನು ಹೇಳೋದಾದರೆ, ಒಂದ್ಸರಿ ಸಾಂಗ್ಲಿಯಾನ ಅವರನ್ನು ಗೆಲ್ಲಿಸಿದ್ರು, ಒಂದ್ಸರಿ ಮುಮ್ತಾಜ್ ಅಲಿ ಖಾನ್ ಅವ್ರನ್ನ ಮಂತ್ರಿಗಳನ್ನು ಮಾಡಿದ್ರು. ನಂತರ ಅವ್ರು ಮಾಡಿದಂಥ ದ್ರೋಹ ಇದೆಯಲ್ಲ ಪಕ್ಷಕ್ಕೆ, ಇವತ್ತು ಪಕ್ಷ ನಮ್ಮ ಕ್ರೈಸ್ತರು ಹಾಗೂ ಮುಸಲ್ಮಾನರು ನಂಬಲಿಕ್ಕೆ ಸ್ವಲ್ಪ ಟೈಮ್ ತೊಗೊಂಡು. ಬಟ್ ಇವತ್ತು ನಾನು ಹೇಳ್ತಾ ಇದ್ದೀನಿ, ಇಡೀ ದೇಶಾದ್ಯಂತ ಇವತ್ತು ಕೇರಳ ಎಲೆಕ್ಷನಲ್ಲಿ ನಾವು ಕ್ರೈಸ್ತರಿಗೆ ಇನ್ನು ಬರುವಂತ ಚುನಾವಣೆ ಕೊಡ್ತಾರೆ ಮೇಡಮ್. ಆ ಒಂದು ನಂಬಿಕೆ ಗಳಿಸುವಂತ ಕೆಲಸದಲ್ಲಿ ನಾವೆಲ್ಲ ತೊಡಗಿಸ್ಕೊಂಡಿದ್ದೀವಿ. ಎಸ್, ಅದನ್ನ ಹೇಳಿ, ನಾನು ಒಪ್ಕೊಳ್ತೀನಿ. ಥಾಮಸ್ ಅವರೇ, ಇಷ್ಟು ದೊಡ್ಡ ಸಮುದಾಯ, ಮುಸಲ್ಮಾನ ಸಮುದಾಯ ಮತ್ತು ಕ್ರೈಸ್ತ ಸಮುದಾಯ ಒಬ್ಬರು BJPನ ನಂಬ್ತಾ ಇಲ್ಲ. ಬಿಕಾಸ್ ನೀವು ಒಬ್ರಿಗೂ ಟಿಕೆಟ್ ಕೊಡ್ತಾ ಇಲ್ಲ. ನೀವು ನಿಜಕ್ಕೂ ಕೂಡ ಜಾತ್ಯತೀತ ತತ್ವಗಳಲ್ಲಿ ನಿಮಗೆ ನಂಬಿಕೆ ಇದ್ದರೆ, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್ ಅನ್ನೋ ಧೋರಣೆನೇ ನಿಮ್ದಾದರೆ, ಎಲ್ಲ ಸಮುದಾಯಗಳನ್ನು ತಾವು ಪ್ರೀತಿಸಬೇಕಾಗಿತ್ತು, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು. ಆದರೆ ನಿಮಗೆ ಕ್ಯಾಂಡಿಡೇಟೇ ಇಲ್ಲ ಅಂತಂದರೆ ವಾಟ್ ಈಸ್ ದಿಸ್? ಹಾಗಾದ್ರೆ ನಿಮ್ಮನ್ನ ಯಾಕೆ ಬರುವಂತ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ಸ್ ಬರ್ತಾರೆ ಮೇಡಮ್. ನಾವು ಹೇಳ್ತಾ ಇದೀನಲ್ಲ, ಅಲ್ಪಸಂಖ್ಯಾತ ಮೋರ್ಚಾದ ಪೈಕಿಯಿಂದ ನಾವು ವಿಶ್ವಾಸಗಳ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದಲ್ಲಿ ಕೆಲಸ ಮಾಡುವಂಥ ಮುಸಲ್ಮಾನರು, ಕ್ರೈಸ್ತರು ನಾವು ಆ ವಿಶ್ವಾಸವನ್ನು ಗಳಿಸಿದ್ದೀವಿ. ನಮಗೆ ಮುಂದಿನ ಟಿಕೆಟ್ ಕೊಡ್ತಾರೆ ಅಂತ ನಂಬಿಕೆ ಇದೆ. ನಾಗೇಂದ್ರ ಪ್ರಸಾದ್ ಸರ್.